ಮೂಡಾ ಸಂಕಟದಲ್ಲಿ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಸಿಕ್ಕಾಕೊಂಡು ವಿಲ ಅಂತ ಒದ್ದಾಡ್ತಾ ಇದ್ರೆ ಸಿಎಂ ಕುರ್ಚಿಗೆ ಮುಳುವಾಗುತ್ತಾ ಮೂಡಾ ಹಗರಣ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಇದೆ. ಹಲವು ದಿನಗಳಿಂದಲೂ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಕಾರಣ ಕಾಂಗ್ರೆಸ್ನಲ್ಲಿ ಮೂಡಾ ಕೇಸ್ ಈಗ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ, ತಪ್ಪೇ ಮಾಡಿಲ್ಲ ಅಂದಮೇಲೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅನ್ನುವ ಪ್ರಶ್ನೆಯನ್ನ ಕೇಳ್ತಾರೆ. ಹೈಕಮಾಂಡ್ ಕೂಡ ರಾಜೀನಾಮೆಯನ್ನ ಕೇಳುವಂತಹ ಮಾತು ದೂರ ಅಂತಾನೆ ಅನ್ನಿಸ್ತಾ ಇದೆ. ಅದೇ ಸಿಎಂಗೆ ಮೂಡಾ ಟೆನ್ಷನ್ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಮೇಶ್ವರ್ ಅವರ ಮನೆಯಲ್ಲಿ ಸಭೆ ನಡೆದಿದೆ. ಡಿಸಿಎಂ ಡಿಕೆಶಿ ಸಚಿವ ಪರಮೇಶ್ವರ್ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸದಾಶಿವ ನಗರದ ಪರಮೇಶ್ವರ್ ಮನೆಯಲ್ಲಿ ಸಭೆಯನ್ನ ನಡೆಸಲಾಗಿದೆ. ಇನ್ನು ಮೂಡಾ ಕೇಸ್ ಬೆಳವಣಿಗೆಗಳ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗಿದೆ. ಸಿಎಂ ರಾಜೀನಾಮೆ ನೀಡಿದ್ರೆ ಮುಂದೇನು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನುವಂಥ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅಗ್ರಗಣ್ಯರಾಗಿ ಕಾಣಿಸ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್, ಅದರ ನಂತರ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಈಗ ಆಲ್ರೆಡಿ ಯಾವ ರೀತಿಯಾಗಿ ಟವಲನ್ನು ಹಾಕ್ತಾ ಇದ್ದಾರೆ ಕುರ್ಚಿಗೆ ಅನ್ನುವಂಥದ್ದು ನೋಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಈ ಇಬ್ಬರು ನಾಯಕರ ಭೇಟಿ ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ಇನ್ನೊಂದು 3 ತಿಂಗಳು ಅಂದರೆ ಡಿಸೆಂಬರ್ನಲ್ಲಿ ಈ ಒಂದು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿಯನ್ನು ಕೊಟ್ಟಿರುವಂಥದ್ದು ಲೋಕಾಯುಕ್ತ SP. ಸೊ ಹೀಗಾಗಿ ಅದರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಸರ್ಕಾರಕ್ಕೆ ಕಂಟಕ ಆಗತ್ತೆ, ಸಿದ್ದರಾಮಯ್ಯನವರಿಗೆ ಕಂಟಕ ಆಗತ್ತೆ ಅನ್ನುವಂಥ ಭೀತಿ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಸೊ ಹೀಗಾಗಿನೇ ಈಗಲೇ ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರಾ ಕಾಂಗ್ರೆಸ್ನವರು ಅನ್ನುವಂಥ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಅಕ್ಟೋಬರ್ 4ಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. 57ನೇ ಸಿಟಿ ಸಿವಿಲ್ ಹಾಗೆಯೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ಇತ್ತು. ಆದರೆ ಅಕ್ಟೋಬರ್ 4ಕ್ಕೆ ಮುಂದೂಡಿಕೆ ಮಾಡಿದೆ ಕೋರ್ಟ್. ಅದರಲ್ಲಿ ದರ್ಶನ್ ಪರ ವಕೀಲರೇ ಕೇಳ್ಕೊಂಡಿದ್ದು ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ವಾದ ಮಾಡೋದಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ. ಅದರ ಜೊತೆಗೆ ಈಗಾಗಲೇ ದರ್ಶನ್ ಜೊತೆಗೆ ಪವಿತ್ರ ಅರ್ಜಿಯ ವಿಚಾರಣೆ ಕೂಡ ಇವತ್ತು ಇತ್ತು. ಅದು ಕೂಡ ಅಕ್ಟೋಬರ್ 4ಕ್ಕೆ ಮುಂದೂಡಿಕೆ ಆಗಿದೆ. ವಕೀಲರ ಮನವಿ ಮೇರೆಗೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಲಕ್ಷ್ಮಣ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರುವಂಥದ್ದು. ಇನ್ನು ಬಳ್ಳಾರಿಯಿಂದ ಬರ್ತಾ ಇರುವಂಥ ನೇರ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ದಿನಕರ್ ಬಂದಿದ್ದಾರೆ. ದರ್ಶನ್ ಅವರ ಸಹೋದರ ದಿನಕರ್ ಬಂದಿರುವಂಥದ್ದು. ದರ್ಶನ್ ಅವರನ್ನ ನೋಡ್ಲಿಕ್ಕೋಸ್ಕರ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮತ್ತೆ ದಿನಕರ್ ಇಬ್ಬರು ಕೂಡ ಬಂದಿದ್ದಾರೆ ದರ್ಶನ್ ಅವರನ್ನ ಮಾತಾಡ್ಸಲಿಕ್ಕೆ. ಆ್ಯಕ್ಚುಲಿ ಇವತ್ತು ಒಂದು ಪ್ರಕರಣ ಮುಂದೂಡಿಕೆ ಆಗಲಿಕ್ಕೆ, ಬೇಲ್ನ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಲಿಕ್ಕೆ ಕಾರಣ ದರ್ಶನ್ ಪರವಾಗಿರುವಂಥ ವಕೀಲರುಗಳು. ಯಾಕೆಂದರೆ ಅವರು ಟೈಮ್ ಕೇಳಿದ್ರು. ಧನ್ವೀರ್ ಕೂಡ ಬಂದಿದ್ದಾರೆ. ನಟ ಧನ್ವೀರ್ ಕೂಡ ಆಗಮಿಸಿರುವಂಥದ್ದು. ದರ್ಶನ್ ನೋಡ್ಲಿಕ್ಕೋಸ್ಕರ ಬಂದಿದ್ದಾರೆ. ದಿನಕರ್ ಅವರ ಜೊತೆ ಬಂದಿರುವಂಥದ್ದು ವಿಜಯಲಕ್ಷ್ಮಿ ಅವರು, ದಿನಕರ್ ಅವರು ಹಾಗೆ ಧನ್ವೀರ್ ಇವರೆಲ್ಲರೂ ಕೂಡ ದರ್ಶನನ್ನು ನೋಡ್ಲಿಕ್ಕೋಸ್ಕರ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈ ಸೆಕ್ಯೂರಿಟಿ ಸೆಲ್ನಿಂದ ದರ್ಶನ್ ಅವ್ರನ್ನ ಕರ್ಕೊಂಡು ಬರಲಾಗತ್ತೆ. ಆ ದೃಶ್ಯಾವಳಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಇದ್ದೀರಲ್ಲ, ವಿಜಯಲಕ್ಷ್ಮಿ ಅವರು ಹೋಗ್ತಾ ಇದ್ದಾರೆ, ಹಾಗೆ ದಿನಕರ್ ಅವರು ಕೂಡ ಹೋಗ್ತಾ ಇದ್ದಾರೆ, ಇನ್ನು ಧನ್ವೀರ್ ಕೂಡ ಹೋಗ್ತಾ ಇದ್ದಾರೆ. ಇವರು ಹೋದ ಬಳಿಕ ಅಲ್ಲಿ ಏನು ಬರುವಂಥ ವಿಚಾರಣಾಧೀನ ಕೈದಿಗಳು ಅಥವಾ ಕೈದಿಗಳನ್ನು ಸಂದರ್ಶಿಸುವಂಥ ಒಂದು ಕೊಠಡಿ ಏನಿದೆ ಅಲ್ಲಿಗೆ ದರ್ಶನ್ ಅವ್ರನ್ನ ಕರ್ಕೊಂಡು ಬರಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕೂಡ ಬರ್ತಾರೆ, ಮಾತನಾಡ್ತಾರೆ. ಯಾವ ರೀತಿಯಾಗಿ ಬೇಲ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ಸೊ ಕೋರ್ಟ್ನಲ್ಲಿ ಇವತ್ತು ಏನಾಯಿತು ಅನ್ನೋದರ ಮಾಹಿತಿಯ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಮುಂದಿನ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಅನ್ಸುತ್ತೆ. ಕಾರಣ ಈಗಾಗಲೇ ಅಕ್ಟೋಬರ್ 4ಕ್ಕೆ ಮುಂದೂಡಿಕೆ ಆಗಿದೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ. ಇಲ್ಲಿ ದರ್ಶನ್ ಪರ ವಕೀಲರೇ ಇಲ್ಲಿ ನಮಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಕೋರ್ಕೊಂಡಿದ್ರು. ಯಾಕಂದ್ರೆ SPP ಆಕ್ಷೇಪಣೆ ಸಲ್ಲಿಸಿದ್ರು, ಯಾವುದೇ ಕಾರಣಕ್ಕೂ ಜಾಮೀನು ಕೊಡಬಾರ್ದು, ಪ್ರಮುಖವಾಗಿ ಇಲ್ಲಿ ಪಾತ್ರ ಇರೋದು ದರ್ಶನ್ದೇ ಅಂತ ಹೇಳಿ ಅಲ್ಲಿ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಪರವಾಗಿ ನಾವು ವಾದ ಮಾಡೋದಕ್ಕೆ ನಮಗೆ ಸಮಯಾವಕಾಶ ಕೊಡಿ ಅಂತ ಹೇಳಿ ಅವಕಾಶವನ್ನ ಕೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗ ದರ್ಶನ್ಗೆ ಅಲ್ಲಿ ಜಾಮೀನು ಅರ್ಜಿ ಇವತ್ತು ನಡಿಬೇಕಾಗಿತ್ತು. ಅಕ್ಟೋಬರ್ 4ಕ್ಕೆ ಮುಂದೂಡಿಕೆ ಆಗಿದೆ. ಪ್ರಮುಖವಾಗಿ ಇಲ್ಲಿ ದರ್ಶನ್ ಪರ ವಕೀಲರಾಗಿ CV ನಾಗೇಶ್ ಕೂಡ ಹೋಗಿದ್ರು. ಆದರೆ ಇವತ್ತು ಅವರು ಬಂದಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಲಾವಕಾಶ ಕೊಡಬೇಕು ಅಂತ ಹೇಳಿ ಅವರ ಪರವಾಗಿ ವಕೀಲರು ಅಲ್ಲಿ ಮನವರಿಕೆಯನ್ನ ಮಾಡಿ ಆ ನಂತರ ಈ ವಿಚಾರಣೆಯನ್ನ ಅಕ್ಟೋಬರ್ 4ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ನೇರ ಪ್ರಸಾರ ದೃಶ್ಯಾವಳಿಗಳಲ್ಲಿ ಈಗ ವಿಜಯಲಕ್ಷ್ಮಿ ಹಾಗೆಯೇ ದಿನಕರ್ ತುಗುದೀಪ ಅವರೆಲ್ಲರೂ ಕೂಡ ದರ್ಶನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಇರುವ ದೃಶ್ಯಗಳು.